ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡೋದ್ರ ಜೊತೆಗೆ ಯಾರಿಗೂ ಮೋಸ ಗೀಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅಂತ ಕೂಡ ಇದೆ. ಆದರೆ ಅದು ಪಾಕಿಸ್ತಾನ. ಅವರಿಗೆ ರಂಜಾನ್ ಇರಲಿ, ಬಕ್ರೀದ್ ಇರಲಿ, ಮೊಹರಂ ಇರಲಿ, ಅವ್ರು ಒಂದೇ ಥರ ಇರ್ತಾರೆ. ಅವ್ರು ಯಾವ ತಿಂಗಳಲ್ಲೂ ನಿಜ ಹೇಳೋದಿಲ್ಲ. ಮೋಸ ಅನ್ನೋದು ಅವ್ರ ಉಸಿರಲ್ಲೇ ಇದೆ. ಅದನ್ನೇ ಮಾಡಬೇಡಿ ಅಂದ್ರೆ ಅವ್ರ ಉಸಿರು ನಿಂತು ಹೋಗುತ್ತೆ. ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಮೊನ್ನೆ ಬಲೂಚಿಸ್ತಾನದಲ್ಲಿ ರೈಲನ್ನ ಪ್ರತ್ಯೇಕತಾವಾದಿಗಳು ಅಪಹರಿಸಿದ್ರು ಅಲ್ವಾ. ಅದನ್ನು ಸುರಕ್ಷಿತವಾಗಿ ಬಿಡಿಸ್ಕೊಂಡು ಬಂದಿದ್ದೀವಿ. ಅದರಲ್ಲಿನ ಸುಮಾರು 300ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಕಾಪಾಡಿದೀವಿ. ನಮ್ಮ 21 ಸೈನಿಕರು ಮೃತಪಟ್ಟಿದ್ದಾರೆ. ಹಾಗೆ 33 ಮಂದಿ ಭಯೋತ್ಪಾದಕರನ್ನ ನಾವು ಹೊಡೆದು ಕೊಂದಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ನಾವು ಉಗ್ರರನ್ನ ನರಕಕ್ಕೆ ಕಳುಹಿಸಿದೀವಿ ಅಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕಿಸ್ತಾನದಲ್ಲೇ ಅಲ್ವಾ ಅವರಿದ್ದಿದ್ದು, ಅದಕ್ಕಿಂತ ಇನ್ಯಾವ ನರಕಕ್ಕೆ ಅವರನ್ನ ಕಳುಹಿಸೋದಕ್ಕೆ ಸಾಧ್ಯ? ಸಹಜ ಬಿಡಿ, ಹಂದಿಗಳು ತಾವಿರೋದನ್ನ ಸಿಹಿ ನೀರಿನ ಹೊಂಡ ಅಂದುಕೊಳ್ಳುತ್ತವೆ. ಅಲ್ಲ, ಪಾಕಿಸ್ತಾನದಲ್ಲಿನ ಭಯೋತ್ಪಾದಕರು ಜನ್ನತ್ಗೆ ಹೋಗಬೇಕು ಅಂತ ಕನಸು ಕಾಣ್ತಾ ಅವ್ರು ಇವರನ್ನ ಕೊಲ್ತಾ ಇರ್ತಾರೆ. ಜಿಹಾದ್ ಮಾಡಿದ್ರೆ ಜನ್ನತ್ತು ಸಿಗುತ್ತೆ ಅಂತ ಅವ್ರು ನಂಬುತ್ತಾರೆ. ಅಂದ್ರೆ ಅದರ ಅರ್ಥ ಅವ್ರಿಗೆ ಇರೋದು ಜಹನ್ನಮ್ ಅಂದ್ರೆ ನರಕ ಅಂತಾನೆ ತಾನೆ. ಅಲ್ಲಿಂದಲೇ ಅಲ್ವೇ ಜನ್ನತ್ತಿಗೆ ಹೋಗಬೇಕು. ಏನೋ ಬಿಡಿಪ, ಅವರು ಪ್ರಧಾನಿ, ಅವ್ರ ಇಷ್ಟ. ಆದ್ರೆ ಇಲ್ಲಿ 33 ಉಗ್ರರನ್ನ ನಾವು ಕೊಂದು ಒತ್ತೆಯಾಳುಗಳನ್ನ ಸುರಕ್ಷಿತವಾಗಿ ಬಿಡಿಸ್ಕೊಂಡು ಬಂದಿದೀವಿ ಅನ್ನೋ ಪಾಕಿಸ್ತಾನದ ಮಾತುಗಳಿವೆ ಅಲ್ವಾ, ಅದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಸರ್ಕಾರ ಹೇಳ್ತಾ ಇರೋ ಮಾತುಗಳಿಗೂ ಆ ಟ್ರೈನ್ ನಲ್ಲಿ ಬದುಕಿ ಬಂದವರು ಕೊಡ್ತಾ ಇರೋ ಮಾಹಿತಿಗೂ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಹಾಗಾದ್ರೆ ಪಾಕಿಸ್ತಾನದ ಸರ್ಕಾರ ಸುಳ್ಳು ಹೇಳೋ ಮೂಲಕ ಅವರಿಗಾದ ಅವಮಾನವನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆಯಾ? ಇಷ್ಟಕ್ಕೂ ಆ ರೈಲು ಅಪಹರಣದ ಸಂದರ್ಭದಲ್ಲಿ ಏನಾಯ್ತು? ಆ ಬಗ್ಗೆ ಅದರಲ್ಲಿದ್ದ ಪ್ರಯಾಣಿಕರು ಹೇಳ್ತಾ ಇರೋದೇನು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಕ್ವೆಟಾದಿಂದ ಪೇಶಾವರಕ್ಕೆ ಹೋಗ್ತಾ ಇದ್ದ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಯೋಧರು ಹೈಜಾಕ್ ಮಾಡಿದ್ದು ನಿಮಗೆ ಗೊತ್ತಿದೆ. ಈ ರೈಲು ಬಲೂಚಿಸ್ತಾನ್ ಪ್ರಾವಿನ್ಸ್ನಲ್ಲಿನ ಕ್ವೆಟಾದಿಂದ ಖೈಬರ್ ಪಖ್ತೂನ್ಖ್ವಾ ಪ್ರಾವಿನ್ಸ್ನಲ್ಲಿನ ಪೇಶಾವರಕ್ಕೆ ಸುಮಾರು 1600 ಕಿಲೋಮೀಟರ್ ಪ್ರಯಾಣ ಮಾಡಬೇಕಿತ್ತು. ಅದು ಸುಮಾರು 160 ಕಿಲೋಮೀಟರ್ ದೂರ ಬಂದಿತ್ತೇನೋ. ಅಲ್ಲಿ ಸಿಬಿ ಅನ್ನೋ ಒಂದು ನಗರ ಬರುತ್ತೆ. ಆ ಹಾದಿಯಲ್ಲಿ ಒಂದಷ್ಟು ಟನಲ್ಗಳಿವೆ. ಅಲ್ಲಿಗೆ ಬಂದ ಕೂಡಲೇ ಆ ರೈಲಿನ ಮೇಲೆ ದಾಳಿ ನಡೀತು. ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಇಂಜಿನ್ ಮೇಲೆ ರಾಕೆಟ್ ದಾಳಿ ನಡೀತಂತೆ. ಅದಕ್ಕೆ ಬೆಂಕಿ ಹೊತ್ಕೊಳ್ತು. ಆನಂತರ ರೈಲಿನ ಮೇಲೆ ಗುಂಡಿನ ದಾಳಿ ಆರಂಭ ಆಯಿತು. ಏನಾಗ್ತಿದೆ ಅನ್ನೋದು ಗೊತ್ತಾಗೋ ಹೊತ್ತಿಗೆ ರೈಲು ಟನಲ್ ಒಂದರ ಸಮೀಪ ಬಂದು ನಿಂತ್ಕೊಳ್ತು. ರೈಲಲ್ಲಿ ಬಂದೂಕುಧಾರಿಗಳು ಕಾಣಿಸ್ಕೊಂಡ್ರು ಮತ್ತು ಅವರು ಟ್ರೈನ್ ಅನ್ನ ಹೈಜಾಕ್ ಮಾಡಿರೋ ವಿಷಯವನ್ನು ತಿಳಿಸಿದ್ರು. ಇದು ಆ ರೈಲಲ್ಲಿದ್ದು ಬಿಡುಗಡೆಯಾಗಿ ಬಂದ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋ ಮಾತು. ಇನ್ನು ಈ ಟ್ರೈನ್ ಹೈಜಾಕ್ ಮಾಡಿದವರಿಗೆ ಅಲ್ಲಿದ್ದವರನ್ನೆಲ್ಲ ತಮ್ಮ ಜೊತೆನೆ ಒತ್ತೆಯಾಳಗಳನ್ನಾಗಿಟ್ಟುಕೊಳ್ಳೋ ಮೂಡು ಕೂಡ ಇದ್ದ ಹಾಗಿರಲಿಲ್ಲ. ಹೀಗಾಗಿ ಬಂದೂಕುಧಾರಿಗಳು ಒಂದೊಂದೇ ಬೋಗಿಯೊಳಗೆ ಬಂದರು. ಅದರಲ್ಲಿದ್ದ ಪ್ರಯಾಣಿಕರಿಗೆ ಕೆಳಗಿಳಿಯೋದಕ್ಕೆ ಸೂಚನೆ ಕೊಟ್ಟರು. ನಿಮಗೆ ನಾವೇನು ಮಾಡೋದಿಲ್ಲ, ಇಳಿರಿ ಕೆಳಗೆ ಅಂತ ಹೇಳಿದ್ರು. ನಾವು ಕೆಳಗಿಳಿದು ನಿಂತ್ವಿ. ಆ ನಂತರ ನಮ್ಮ ಐಡೆಂಟಿಟಿ ಕಾರ್ಡ್ಗಳನ್ನು ಚೆಕ್ ಮಾಡಿದ್ರು. ಹೆಂಗಸರು ಮತ್ತು ವೃದ್ಧರನ್ನ ಒಂದು ಕಡೆ ನಿಲ್ಲಿಸಿ ಉಳಿದವರನ್ನ ಮತ್ತೆ ಟ್ರೈನ್ ಹತ್ತೋದಕ್ಕೆ ಹೇಳಿದ್ರು. ನಾವು ಅಲ್ಲೇ ಇದ್ವಿ. ನಮ್ಮನ್ನ ಬಿಟ್ಟು ಬಿಡಿ, ಏನು ಮಾಡಬೇಡಿ ಅಂತ ನನ್ನ ಜೊತೆಗಿದ್ದ ಹೆಂಗಸರು ಆ ಬಂದೂಕುಧಾರಿಗಳನ್ನ ಪ್ರಾರ್ಥಿಸೋದಕ್ಕೆ ಶುರು ಮಾಡಿದ್ರು. ಅವರಿಗೆ ಅದು ಏನು ಕನಿಕರ ಬಂತೋ ಗೊತ್ತಿಲ್ಲ, ನಮ್ಮನ್ನಲ್ಲಿಂದ ಬೆಟ್ಟಗಳ ಸಾಲಿನ ಕಡೆಗೆ ಕರ್ಕೊಂಡು ಹೋದ್ರು. ಆ ನಂತರ ಹಿಂದೆ ತಿರುಗಿ ನೋಡಬೇಡಿ, ಎಲ್ಲ ಇಲ್ಲಿಂದ ಹೊರಟು ಬಿಡಿ ಅಂತ ಹೇಳಿದ್ರು. ನಾವು ಓಡೋದಕ್ಕೆ ಶುರು ಮಾಡಿದ್ವಿ. ಸ್ವಲ್ಪ ದೂರ ಹೋದ ನಂತರ ತಿರುಗಿ ನೋಡಿದ್ರೆ ನಮ್ಮ ಹಾಗೆ ಸಾಕಷ್ಟು ಜನ ಅಲ್ಲಿಂದ ಓಡಿ ಬರ್ತಾ ಇದ್ರು. ಹಾಗೆ ನಾವು ಕೆಲ ಕಿಲೋಮೀಟರ್ ದೂರ ಬಂದು ಅಲ್ಲಿಂದ ಮಷ್ಕಲ್ ರೈಲ್ವೆ ಸ್ಟೇಷನ್ನಿಂದ ಬೇರೆ ರೈಲ್ ಹಿಡ್ಕೊಂಡು ಬಂದುಬಿಟ್ವಿ ಅನ್ನೋದು ಬಾಬರ್ ಮಸೀಹಾ ಅನ್ನೋ 38 ವರ್ಷದ ಕ್ರೈಸ್ತ ಜನಾಂಗಕ್ಕೆ ಸೇರಿದ ಕಟ್ಟಡ ಕಾರ್ಮಿಕನೊಬ್ಬ ಪಾಕಿಸ್ತಾನಿ ಮೀಡಿಯಾಗೆ ಕೊಟ್ಟಿರೋ ಹೇಳಿಕೆ. ಇನ್ನು ಮೋಮನ್ ಅಹ್ಮದ್ ಅನ್ನೋ ಪ್ರಯಾಣಿಕ ಕೂಡ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅವರು ನಮಗೆ ಬೋಗಿಯಿಂದ ಇಳಿಯೋದಕ್ಕೆ ಹೇಳಿದ್ರು. ನಾವು ಕೆಳಗಿಳಿದ್ವಿ. ಕೆಲವರು ಇಳಿಯೋದಕ್ಕೆ ನಿರಾಕರಿಸಿದ್ರು. ಅವರನ್ನು ಬಂದೂಕುಧಾರಿಗಳಲ್ಲೇ ಗುಂಡಿಟ್ಟು ಕೊಂದು ಹಾಕಿದ್ರು ಅಂತ ಆತ ಹೇಳ್ಕೊಂಡಿದ್ದಾನೆ. ಗೆಳೆಯರೆ, ಆ ರೈಲಲ್ಲಿದ್ದ ಬಹುತೇಕರ ಹೇಳಿಕೆಗಳಿದ್ದಕ್ಕಿಂತ ಭಿನ್ನವಾಗೇನಿಲ್ಲ. ಆ ಬಂದೂಕುಧಾರಿಗಳು ಸಾಮಾನ್ಯ ಪ್ಯಾಸೆಂಜರ್ಗಳನ್ನು ರೈಲಿಂದ ಇಳಿಸಿದ್ದಾರೆ. ಅವರ ಐಡೆಂಟಿಟಿ ಚೆಕ್ ಮಾಡಿದ್ದಾರೆ. ಅದರಲ್ಲಿ ಸೇನೆ, ಪೊಲೀಸು, ಹೀಗೆ ಭದ್ರತಾ ಪಡೆಗಳು ಹಾಗೂ ಪಾಕಿಸ್ತಾನದ ಸರ್ಕಾರಿ ನೌಕರರು ಯಾರಿದ್ದಾರೆ ಅವರನ್ನ ಟ್ರೈನ್ನಲ್ಲಿ ಉಳಿಸ್ಕೊಂಡಿದ್ದಾರೆ. ಹಾಗೆ ಪಂಜಾಬ್ ಮೂಲದವರನ್ನು ಕೂಡ ಹಾಗೆ ಇಟ್ಕೊಂಡು ಉಳಿದವರನ್ನ ಬಿಟ್ಟು ಕಳುಹಿಸಿದ್ದಾರೆ. ಅಲ್ಲಿ ಹಾಗೆ ಉಳಿಸ್ಕೊಂಡಿದ್ದು ಸುಮಾರು 182 ಜನರನ್ನ ಅನ್ನೋದು ಒಂದು ಮಾಹಿತಿ. ಅವರಲ್ಲಿ ಬಹುತೇಕ ಭದ್ರತಾ ಪಡೆಗಳಿಗೆ ಸೇರಿದವರಿದ್ರು, ಉಳಿದವರು ಪಂಜಾಬಿಗಳಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಹೀಗೆ ಒತ್ತೆಯಾಳಗಳನ್ನು ಇಟ್ಟುಕೊಂಡು ಪಾಕಿಸ್ತಾನದ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನು ಈ ಪ್ರತ್ಯೇಕತಾವಾದಿಗಳು ಕಳುಹಿಸಿಕೊಟ್ಟಿದ್ರು. ಇಲ್ಲಿ ಟ್ರೈನ್ ಬಲೂಚಿಸ್ತಾನದಲ್ಲೇ ಇತ್ತು. ಅದರಲ್ಲಿದ್ದ ಪ್ರತ್ಯೇಕತಾವಾದಿಗಳ ಸಂಖ್ಯೆ ಒಂದು 20-30 ಇರಬಹುದು. ಅವ್ರ ಬಳಿ ಬಂದೂಕುಗಳು ಹಾಗೂ ತಮ್ಮನ್ನು ತಾವೇ ಸ್ಫೋಟಿಸ್ಕೊಳ್ಳೋದಕ್ಕೆ ಬೇಕಾದ ಒಂದಷ್ಟು ಆಯುಧಗಳು ಇದ್ವು. ಅಷ್ಟಿಟ್ಕೊಂಡು ಅವರು ಪಾಕಿಸ್ತಾನದ ಸರ್ಕಾರಕ್ಕೆ ಸವಾಲೆಸಿತಾ ಇದ್ರು. ಗೆಳೆಯರೆ, ಪಾಕಿಸ್ತಾನದ ಸೇನಾ ಶಕ್ತಿಗೆ ಹೋಲಿಸಿದ್ರೆ ಈ ಬಲೂಚ್ ಪ್ರತ್ಯೇಕತಾವಾದಿಗಳ ಸಂಖ್ಯೆ ಮತ್ತು ಶಕ್ತಿ ಎರಡು ತುಂಬಾ ದೊಡ್ಡವೇನಲ್ಲ.
ಪಾಕಿಸ್ತಾನ ಏರಿಯಲ್ ಸ್ಟ್ರೈಕ್ ಅನ್ನು ಶುರು ಮಾಡಿತು. ಕಮಾಂಡೋಗಳನ್ನು ಕಾರ್ಯಾಚರಣೆಗಿಳಿಸ್ತು. ಅವರು ಬುಧವಾರ ರಾತ್ರಿಯ ಹೊತ್ತಿಗೆ ಆಪರೇಷನ್ ಅನ್ನು ಪೂರ್ಣಗೊಳಿಸಿದ್ರು ಅಂತ ಪಾಕಿಸ್ತಾನದ ಸೇನೆ ಮತ್ತು ಪ್ರಧಾನಮಂತ್ರಿಯ ಹೇಳಿಕೆ ಹೊರಬಿತ್ತು. ಆಗಿರಬಹುದು, ಯಾಕೆಂದ್ರೆ ಅಷ್ಟು ದೊಡ್ಡ ಸೇನೆ ತನ್ನದೇ ದೇಶದಲ್ಲಿನ ಒಂದು ಟ್ರೈನ್ ಅನ್ನು ಮತ್ತೆ ವಶಪಡಿಸಿಕೊಳ್ಳೋದು, ಅದರಲ್ಲಿನ ಉಗ್ರರನ್ನ ಕೊಂದು ಹಾಕೋದು ದೊಡ್ಡ ವಿಷಯ ಅಲ್ಲ. ಆದರೆ ಈ ಕಾರ್ಯಾಚರಣೆಯಲ್ಲಿ ಸಾವಿಗೀಡಾದವರ ಸಂಖ್ಯೆ ಎಷ್ಟು, ಈ ವಿಷಯದಲ್ಲಿ ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದೆ ಅನ್ನೋದು ಈಗ ಪಾಕಿಗಳೇ ಬಹಿರಂಗಪಡಿಸ್ತಾ ಇರೋ ಮಾಹಿತಿ. ಈಗ ನೋಡಿ, ಈ ರೈಲಲ್ಲಿದ್ದವರನ್ನ ನಾವು ಕಾಪಾಡಿದ್ವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಆದರೆ ಅದರಲ್ಲಿನ ಬಹುತೇಕರನ್ನ ಬಂಡುಕೋರರೇ ಬಿಡುಗಡೆ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ವೃದ್ಧರು, ಹೆಂಗಸರು, ಮಕ್ಕಳು, ಬಲೂಚಿಸ್ತಾನದ ಪ್ರಜೆಗಳು, ಎಲ್ಲಿಂದಲೋ ಬಂದಿದ್ದ ಕೂಲಿ ಕಾರ್ಮಿಕರು, ಅಮಾಯಕರು, ಇಂಥವ್ರು ಯಾರನ್ನು ಒತ್ತೆಯ ಆಳಗಳನ್ನಾಗಿ ಅವರು ಇಟ್ಕೊಂಡಿಲ್ಲ. ಅವರು ಇಟ್ಟುಕೊಂಡಿದ್ದದ್ದು ಮತ್ತು ಕೊಂದು ಹಾಕಿರೋದು ಬರೀ ಪಂಜಾಬಿಗಳನ್ನ ಮತ್ತು ಭದ್ರತಾ ಪಡೆಗಳ ಸಿಬ್ಬಂದಿಯನ್ನ. ಹೀಗಿರುವಾಗ ನಾವು ಸೇಫ್ ಆಗಿ ಕರ್ಕೊಂಡು ಬಂದ್ವಿ ಅನ್ನೋದೇ ಮೊದಲ ಸುಳ್ಳು. ಇನ್ನು ಎರಡನೆಯದ್ದು, ಇಲ್ಲಿ ನಮ್ಮ 21 ಮಂದಿ ಮಾತ್ರ ಸಾವಿಗೀಡಾಗಿದ್ದಾರೆ, 33 ಉಗ್ರರನ್ನ ನಾವು ಹೊಡೆದು ಕೆಡವಿದ್ವಿ ಅನ್ನೋದು. ಗೆಳೆಯರೆ, 33 ಉಗ್ರರನ್ನ ಪಾಕಿಸ್ತಾನದ ಸೈನಿಕರು ಹೊಡೆದು ಕೊಂದಿರಬಹುದು. ಆದರೆ ಆ ರೈಲಲ್ಲಿದ್ದ ಪ್ರಯಾಣಿಕರ ಸಾವೆಷ್ಟಾಯಿತು? ಅದರಲ್ಲಿ ಪ್ರತ್ಯೇಕತಾವಾದಿಗಳು ಎಷ್ಟು ಜನರನ್ನ ಕೊಂದು ಹಾಕಿದ್ರು? ಕಾರ್ಯಾಚರಣೆಯ ವೇಳೆ ಸಾವಿಗೀಡಾದವರು ಎಷ್ಟು? ಈ ಬಗ್ಗೆ ಪಾಕಿಸ್ತಾನ ಸರಿಯಾದ ಮಾಹಿತಿಯನ್ನು ಹಂಚಿಕೊಳ್ತಾ ಇಲ್ಲ. ಈಗ ಒಂದು ರೈಲಲ್ಲಿ ಸಾಮಾನ್ಯ ಜನ ಅಂದ್ರೆ ಒತ್ತೆಯಾಳುಗಳು ಇದ್ದಾರೆ, ಅವರನ್ನು ಅಪಹರಿಸಿದವರು ಇದ್ದಾರೆ ಅಂದಾಗ ಕಾರ್ಯಾಚರಣೆಯ ವೇಳೆ ಕೇವಲ ಅಪಹರಣಕಾರರನ್ನ ಅಂದ್ರೆ ಪ್ರತ್ಯೇಕತಾವಾದಿಗಳನ್ನು ಮಾತ್ರ ಹೊಡೆದು ಕೊಲ್ಲೋದಕ್ಕೆ ಅದೇನು ಸಿನಿಮಾನ? ಗುಂಡು ಹಾರಿಸೋದಕ್ಕೆ ಶುರು ಮಾಡಿದಾಗ ಅದು ಯಾರಿಗಾದರೂ ತಗಲಬಹುದು. ಇನ್ನು ಉಗ್ರರು ಪಾಕಿಸ್ತಾನಿ ಸೈನ್ಯ ದಾಳಿಯನ್ನ ಶುರು ಮಾಡ್ತು ಅಂದಾಗ ಒತ್ತೆಯಾಳುಗಳನ್ನು ಶೀಲ್ಡ್ ಆಗಿ ಬಳಸದೇ ಇರ್ತಾರ. ಹಾಗಾದಾಗ ಮೊದಲು ಸಾಯೋದು ಯಾರು? ಒತ್ತೆಯಾಳುಗಳೇ ಅಲ್ವೇ? ಇನ್ನು ಆ ಟ್ರೈನ್ನಲ್ಲಿ ಅವರು ಇಟ್ಟುಕೊಂಡಿದ್ದು ಪಾಕಿಸ್ತಾನದ ಸೈನಿಕರನ್ನ. ಸೊ ಹೊರಗಿಂದ ಕಮಾಂಡೋ ಪಡೆ ದಾಳಿಗಳಿದೆ ಅಂದಾಗ ನಾವು ಬದುಕೋದಕ್ಕಿನ್ನೂ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಒಳಗಿದ್ದ ಒತ್ತೆಯಾಳುಗಳನ್ನ ಕೊಂದು ಹಾಕದೆ ಅವರನ್ನ ಜೀವಂತ ಇವರಾದರೂ ಯಾಕೆ ಬಿಟ್ಟು ಕಳುಹಿಸ್ತಾರೆ? ಅಲ್ಲಿ ಖಚಿತವಾಗಿ ಏನಾಗಿದೆ ಅನ್ನೋದನ್ನ ಪಾಕಿಸ್ತಾನ ಬಹಿರಂಗಪಡಿಸ್ತಾ ಇಲ್ಲ. ಸುಮ್ಮನೆ ತನ್ನ ಶೌರ್ಯದ ಸುಳ್ಳು ಕಥೆಯನ್ನು ಹೇಳ್ಕೊಳ್ತಾ ಇದ್ದ ಹಾಗಿದೆ. ಗೆಳೆಯರೆ, ಪಾಕಿಸ್ತಾನ ಹೀಗೆ ತನ್ನ ಸೋಲನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಬಲೂಚಿಸ್ತಾನದ ಹೋರಾಟದ ಬಗ್ಗೆ, ಅಲ್ಲಿನ ಬಂಡುಕೋರರ ಶಕ್ತಿಯ ಬಗ್ಗೆ ಜಗತ್ತಿಗೆ ಗೊತ್ತಾಗದಂತೆ ಮುಚ್ಚಿಡೋ ಮೂಲಕ ಅಲ್ಲಿ ಸಾವಿಗೀಡಾದವರಿಗೆ ಅನ್ಯಾಯ ಮಾಡ್ತಾ ಇದೆ. ಈಗ ಅಲ್ಲಿ ಸಾವಿಗೀಡಾಗಿದ್ದು ಎಷ್ಟು ಜನ ಅನ್ನೋದು ಖಚಿತವಾಗಿ ಗೊತ್ತಾಗಲಿಲ್ಲ ಅಂದ್ರೆ ಅವರ ಕುಟುಂಬಗಳಿಗೆ ಪರಿಹಾರ ಸಿಗೋದಿಲ್ಲ. ಅಲ್ಲಿ ಸಾವಿಗೀಡಾಗಿದ್ದು ಸೈನಿಕರೇ ಆದ್ರೆ ಅವರಿಗೆ ಸಿಗಬೇಕಾದ ಪೆನ್ಷನ್ನು ಮತ್ತಿತರ ಸೌಲಭ್ಯಗಳು ಸಿಗೋದಿಲ್ಲ. ಅವ್ರು ಏನಾದ್ರು ಅನ್ನೋದು ಕೂಡ ಗೊತ್ತಾಗದೆ ಮಿಸ್ಸಿಂಗ್ ಲಿಸ್ಟ್ ಅಲ್ಲಿ ಸೇರ್ಕೊಂಡು ಬಿಡ್ತಾರೆ. ಇದು ಆ ಕುಟುಂಬಗಳಿಗೆ ಪಾಕಿಸ್ತಾನದ ಸರ್ಕಾರ ಮಾಡೋ ದೊಡ್ಡ ಅನ್ಯಾಯ ಆಗುತ್ತೆ. ಆದ್ರೆ ಪಾಕಿಸ್ತಾನದಲ್ಲಿ ಇದೆಲ್ಲ ಹೊಸ್ತೇನಲ್ಲ. ಅವರು ಭಾರತದ ವಿರುದ್ಧ ವೇಷ ಮರೆಸಿ ಕಳುಹಿಸುವ ಸೈನಿಕರು ಇಲ್ಲಿ ಸತ್ತು ಹೋದ್ರೆ ಅವ್ರು ನಮ್ಮವರೇ ಅಂತ ಒಪ್ಕೊಳ್ಳೋದಕ್ಕೆ ಕೂಡ ಪಾಕಿಸ್ತಾನ ಹೋಗೋದಿಲ್ಲ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಆ ಬೆಟ್ಟಗಳ ಮೇಲೆ ಸತ್ತು ಮಲಗಿದ ಪಾಕಿ ಸೈನಿಕರಿಗೆ ಮಣ್ಣು ಕೊಡೋ ಕೆಲಸವನ್ನು ಕೂಡ ಭಾರತದ ಯೋಧರೇ ಮಾಡಬೇಕಾಯ್ತು. ಪಾಕಿಸ್ತಾನ ತನ್ನ ಸೈನಿಕರ ದೇಹಗಳನ್ನು ಕೂಡ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಈ ಚೈನಾ ಕೂಡ ಹಾಗೇನೆ ಮಾಡೋದು. ಮೊನ್ನೆ ನೋಡಿ, ಗಲ್ವಾನ್ ವ್ಯಾಲಿಲಿ ಸಾವಿಗೀಡಾದವರು ಎಷ್ಟು ಅನ್ನೋದನ್ನ ಚೈನಾ ಹೊರಗೆ ಹಾಕಲೇ ಇಲ್ಲ. ಭಾರತ ತನ್ನ ವೀರ ಯೋಧರ ಶೌರ್ಯವನ್ನ ಸ್ಮರಿಸಿ ಅವರಿಗೆ ಚಕ್ರಗಳನ್ನು ಕೊಟ್ಟು ಸನ್ಮಾನಿಸಿತು. ಅವರ ಬಲಿದಾನವನ್ನ ಅತ್ಯಂತ ದುಃಖದಿಂದ ಸ್ಮರಿಸಿಕೊಳ್ತು, ಸಂತಾಪ ಶ್ರದ್ಧಾಂಜಲಿಗಳನ್ನು ಸೂಚಿಸಿತು. ಆದರೆ ಚೈನಾ ಸಾವಿಗೀಡಾದ ತನ್ನ ಸೈನಿಕರ ಹೆಸರನ್ನು ಕೂಡ ಬಹಿರಂಗಪಡಿಸಲಿಲ್ಲ. ಅವರಿಗೆ ಸರ್ಕಾರದಿಂದ ಸಿಗಬೇಕಾದ ಯಾವ ಸೌಲಭ್ಯಗಳು ಸಿಗೋದೂ ಇಲ್ಲ. ಯಾಕೆಂದ್ರೆ ಅವರು ಏನಾದರೂ ಅನ್ನೋದೇ ಗೊತ್ತಿರೋದಿಲ್ವಲ್ಲ. ಪಾಕಿಸ್ತಾನ ಈ ಬಾರಿ ಕೂಡ ಅದೇ ಕೆಲಸ ಮಾಡದಂತಿದೆ. ಸಾವಿಗೀಡಾದವರ ಮಾಹಿತಿಯನ್ನ ಮುಚ್ಚಿಡ್ತಾ ಇದೆ. ಇನ್ನು ಬಲೂಚ್ ಲಿಬರೇಷನ್ ಆರ್ಮಿ ಈ ರೈಲನ್ನು ಹೈಜಾಕ್ ಮಾಡೋ ಮೂಲಕ ಪಾಕಿಸ್ತಾನಕ್ಕೆ ಸಹಾಯ ಆಗೋ ಹಾಗೇನಾದರೂ ಮಾಡಿಬಿಡ್ತಾ? ಗೆಳೆಯರೆ, ವಿಶ್ವ ಸಮುದಾಯ ಈ ವಿಷಯದಲ್ಲಿ ಪ್ರತಿಕ್ರಿಯಿಸ್ತಾ ಇರೋ ರೀತಿಯನ್ನು ನೋಡಿದರೆ ಹಾಗನ್ನಿಸದೇ ಇರೋದಿಲ್ಲ. ವಿಶ್ವಸಂಸ್ಥೆ, ಚೈನಾ, ರಷ್ಯಾ, ಟರ್ಕಿ ಹೀಗೆ ನಾನಾ ದೇಶಗಳು ಬಲೂಚ್ ಲಿಬರೇಷನ್ ಆರ್ಮಿ ಮಾಡಿದ ಕೆಲಸಕ್ಕೆ ಖಂಡನೆಯನ್ನು ಮತ್ತು ದಿಗ್ಭ್ರಾಂತಿಯನ್ನು ವ್ಯಕ್ತಪಡಿಸ್ತಾ ಇವೆ. ಆದರೆ ಇಷ್ಟು ದಿನಗಳಿಂದ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಮಾಡ್ತಾ ಇರೋ ನರಮೇಧದ ಬಗ್ಗೆ, ಅಲ್ಲಿ ನಡೀತಿರೋ ಸರ್ಕಾರಿ ಪ್ರಾಯೋಜಿತ ಕಣ್ಮರೆಗಳು, ಕಿಲಿಂಗಗಳ ಬಗ್ಗೆ ಜಗತ್ತು ಯಾವತ್ತೂ ಆತಂಕವನ್ನು ವ್ಯಕ್ತಪಡಿಸಲೇ ಇಲ್ಲ. ಈಗ 21 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತಿರೋ ಟ್ರೈನ್ ಹೈಜಾಕ್ ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ಇನ್ನು ಈ ದಾಳಿಯ ಹಿಂದೆ ಆಫ್ಘನಿಸ್ತಾನ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ. ಅಪಹರಣಕಾರರು ಆಫ್ಘನಿಸ್ತಾನಕ್ಕೆ ಸ್ಯಾಟಲೈಟ್ ಫೋನ್ಗಳ ಮೂಲಕ ಸಂಪರ್ಕಿಸೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅಲ್ಲಿಂದ ಯಾವ ಸಹಾಯನೂ ಅವರಿಗೆ ಸಿಗಲಿಲ್ಲ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಈ ಮೂಲಕ
ತೆಹರಿಕಿ ತಾಲಿಬಾನ್ ಹಾಗೂ ಆಫ್ಘನಿಸ್ತಾನದ ತಾಲಿಬಾನಿಗಳ ತಲೆಗಿದನ್ನ ಕಟ್ಟಿ ತಾನು ಉಗ್ರವಾದದ ಸಂತ್ರಸ್ತ ಅಂತ ಬಿಂಬಿಸ್ಕೊಳ್ತಾ ಹೆಂಗೂ ಟ್ರಂಪಿಗೂ ತಾಲಿಬಾನಿಗೂ ಆಗೋದಿಲ್ವಲ್ಲ, ಹೀಗಾಗಿ ಅಮೆರಿಕಾದ ಸಿಂಪತಿಯನ್ನು ಕೂಡ ಗಳಿಸಿಬಿಡೋ ಪ್ರಯತ್ನವೊಂದನ್ನ ಪಾಕಿಸ್ತಾನ ಇಲ್ಲಿ ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನಕ್ಕೆ ಬಲೂಚ್ ಅನ್ನೋದು ಕಬ್ಬಿಣದ ಕಡಲೆ. ಅದನ್ನು ಮಣಿಸೋದಕ್ಕೆ ಹೋದರೆ ಪಾಕಿಸ್ತಾನ ಸಾಕಷ್ಟು ಆರ್ಥಿಕ ಸಂಪನ್ಮೂಲಗಳನ್ನು ಕಳ್ಕೋಬೇಕಾಗಿ ಬರುತ್ತೆ. ಆ ಸ್ಥಿತಿಯಲ್ಲಿ ಅವರಿಗಿಲ್ಲ. ಸೊ ಅಮೆರಿಕ ಅಥವಾ ಬೇರೆ ಯಾವುದೇ ದೇಶದ ಬೆಂಬಲ ಅವರಿಗೆ ಬೇಕು. ತಾನು ಭಯೋತ್ಪಾದನೆಯ ಸಂತ್ರಸ್ತ ಅಂತ ಹೇಳ್ಕೊಳ್ಳೋ ಮೂಲಕ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮಗೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ಕೊಳ್ಳೋ ಮೂಲಕ ಪಶ್ಚಿಮ ದೇಶಗಳ ಆರ್ಥಿಕ ಮತ್ತು ಆಯುಧ ಸಹಾಯವನ್ನ ಇಲ್ಲಿ ಪಾಕಿಸ್ತಾನ ಇನ್ನು ಮುಂದೆ ಬಯಸೋ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಈಗಾಗಲೇ ಬಲೂಚಿಸ್ತಾನದ ಸಾಕಷ್ಟು ಕಡೆಗಳಲ್ಲಿ ಪಾಕಿಸ್ತಾನ ತನ್ನ ಹಿಡಿತ ಕಳ್ಕೊಳ್ತಾ ಇದೆ ಅಂತ ಸಾಕಷ್ಟು ಬಲೂಚಿ ನಾಯಕರು ಹೇಳ್ತಾ ಇದ್ದಾರೆ. ಅದೇ ನಿಜ ಆದರೆ ಪಾಕಿಸ್ತಾನ ಮತ್ತೊಂದು ಬಾರಿ ವಿಭಜನೆ ಆಗೋದಕ್ಕೆ ಇನ್ನು ಹೆಚ್ಚು ದಿನಗಳ ಕಾಲ ಬೇಕಾಗಲಾರದು. ಇದು ಗೆಳೆಯರೆ, ರಂಜಾನ್ ರೋಜಾದ ನಡುವೆಯೂ ಪಾಕಿಸ್ತಾನ ಹೇಳ್ತಾ ಇರೋ ಸುಳ್ಳುಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.